ಸುಮಾರು 25 ವರ್ಷಗಳ ನಂತರ ಗುರು ಶಿಷ್ಯರ ಸಮಾಗಮ. ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಯಿತು ಹಾಸನ ತಾಲೂಕು ಮೆಳಗೋಡು ಗ್ರಾಮದಲ್ಲಿ ನಡೆದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ. ಹೌದು, ಪ್ರತಿ ವಿದ್ಯಾರ್ಥಿಯ ಭವಿಷ್ಯವನ್ನು ರೂಪಿಸಿದ, ಅಜ್ಞಾನದ ಕತ್ತಲಿನಿಂದ ಜ್ಞಾನದ ಬೆಳಕು ತೋರಿದ ಗುರುಗಳನ್ನು ಸ್ಮರಿಸುವ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಹಾಸನ ತಾಲೂಕು ಮೆಳಗೋಡು ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ಶ್ರೀ ಮಾರುತಿ ಪ್ರೌಢಶಾಲೆಯ 1998-99ನೇ ಸಾಲಿನ SSLC ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಶ್ರೀ ಮಾರುತಿ ಪ್ರೌಢಶಾಲೆಯ ಉಪಾಧ್ಯಕ್ಷೆ ಶ್ರೀಮತಿ ಪಟೇಲ್ ಲಕ್ಷ್ಮಮ್ಮ ಮತ್ತು ಕಾರ್ಯದರ್ಶಿ ಪುಟ್ಟಸ್ವಾಮಿ ಗೌಡ ಅವರು ಉದ್ಘಾಟಿಸಿದರು. ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ಹೂವಿನ ಸುರಿಮಳೆ ಸುರಿಸುವ ಮೂಲಕ ನಿವೃತ್ತ ಗುರುಗಳನ್ನು ಸ್ವಾಗತಿಸಲಾಯಿತು. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿದ ಗುರುಗಳಿಗೆ ಗೌರವ ಸಮರ್ಪಿಸುವ ಸಲುವಾಗಿ ಹಮ್ಮಿಕೊಂಡಿದ್ದ ಗುರುವಂದನಾ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಸುಮಾರು 25 ವರ್ಷಗಳ ನಂತರ ಶಾಲಾ ದಿನಗಳಲ್ಲಿ ಮರೆಯಲಾಗದ ಅನುಭವದ ಕ್ಷಣಗಳನ್ನು ನೆನಪಿಸಿಕೊಂಡ ಹಳೆಯ ವಿದ್ಯಾರ್ಥಿಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಇನ್ನು ಇದೇ ವೇಳೆ ಮಾತನಾಡಿದ ನಿವೃತ್ತ ಶಿಕ್ಷಕರುಗಳು, ನಮ್ಮ ವೃತ್ತಿ ಜೀವನದಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡುವುದೊಂದೇ ನಮಗೆ ಗುರಿಯಾಗಿತ್ತು. ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಅಂಕ ಗಳಿಸಬೇಕು ಎನ್ನುವುದೊಂದೇ ನಮ್ಮ ಆಸೆಯಾಗಿರುತ್ತದೆ. ಭವಿಷ್ಯ ರೂಪಿಸಿಕೊಂಡ ಕೆಲವರು ಉತ್ತಮ ಸತ್ಪ್ರಜೆಗಳಾಗುತ್ತಾರೆ. ಕೆಲವರು ಕೃಷಿಕರು, ವ್ಯಾವಹಾರಿಕರು, ಉಪಾಧ್ಯಾಯರು, ಸರ್ಕಾರಿ ಇಲಾಖೆಯಲ್ಲಿ ನೌಕರರು, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸೇರಿ ಹೋಗಿರುವ ಅವರನ್ನೆಲ್ಲ ಒಗ್ಗೂಡಿಸಿಕೊಂಡು ನಿಮ್ಮ ಶಾಲಾ ದಿನಗಳನ್ನು ಮೆಲುಕು ಹಾಕುವಂತಹ ಸುಂದರ ವೇದಿಕೆಯನ್ನು ಸೃಜಿಸಿ ಗುರುಗಳಿಗೆ ಗೌರವಿಸುತ್ತಿರುವುದು ನಿಜಕ್ಕೂ ಪೂರ್ವಜನ್ಮದ ಪುಣ್ಯವೆಂದೇ ಭಾವಿಸುತ್ತೇವೆ ಎಂದು ಭಾವುಕರಾದರು. ಶಿಷ್ಯರು ಎಷ್ಟೇ ದೊಡ್ಡವರಾದರೂ ನಮಗೆ ಅವರು ಮಕ್ಕಳಂತೆಯೇ. ಶಾಲಾ ದಿನಗಳಲ್ಲಿ ಅವರ ಭವಿಷ್ಯವನ್ನು ರೂಪಿಸುವುದಕ್ಕಾಗಿಯೇ ಅವರಿಗೆ ಬೆತ್ತದ ಏಟು ಕೊಟ್ಟಿರುತ್ತೇವೆ. ಆದರೆ ಅದನ್ನು ಅವರು ಶಿಕ್ಷೆ ಎಂದು ಭಾವಿಸದೆ ಭವಿಷ್ಯವನ್ನು ರೂಪಿಸಿಕೊಂಡು ಇಂದು ನಮಗಿಂತಲೂ ಉನ್ನತ ಸ್ಥಾನದಲ್ಲಿದ್ದಾರೆ. ಅವರನ್ನು ನೋಡಿದರೆ ನಮಗೆ ನಿಜಕ್ಕೂ ಹೆಮ್ಮೆಯಾಗುತ್ತದೆ ಎಂದರು. ಶಿಷ್ಯರು ಎಷ್ಟೇ ದೊಡ್ಡವರಾದರೂ ನಮಗೆ ಅವರು ಮಕ್ಕಳಂತೆಯೇ. ಅದೇ ಗುರು ಶಿಷ್ಯರ ಸಂಬಂಧ. ಈ ಸಂಬಂಧ ಹೀಗೆ ಇರಲಿ, ಪ್ರತಿಯೊಬ್ಬರು ಸಮಾಜದಲ್ಲಿ ಉತ್ತಮ ಕೆಲಸಗಳನ್ನು ಮಾಡಿ ಎಂದು ನಿವೃತ್ತ ಶಿಕ್ಷಕರು ಹಾರೈಸಿದರು. ಜೀವನದಲ್ಲಿ ಎಷ್ಟೇ ಮುಂದುವರೆದರೂ ಅದರ ಹಿಂದೆ ಗುರುವಿನ ಪಾತ್ರ ಇದ್ದೇ ಇರುತ್ತದೆ. ಗುರುಗಳಿಂದ ಬೆತ್ತದ ಏಟು ಬಿದ್ದಿದ್ದರಿಂದ ಇಂದು ಸಮಾಜದಲ್ಲಿ ಸತ್ಪ್ರಜೆಗಳಾಗಿ ರೂಪುಗೊಂಡಿದ್ದೇವೆ. ಪಾಠ ಕಲಿಸಿ ಜೀವನದ ಮೌಲ್ಯ ಕಲಿಸಿಕೊಟ್ಟ ಗುರುಗಳನ್ನು ಸ್ಮರಿಸಿ ಗುರುವಂದನೆ ಸಲ್ಲಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಹಳೆಯ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಮಾರುತಿ ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕರುಗಳಾದ ಕೆ ವೆಂಕಟೇಶ್, HL ಬಸವರಾಜು, ನಂಜುಂಡೇಗೌಡ, ಶ್ರೀಮತಿ ಅನ್ನಪೂರ್ಣ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ನಿವೃತ್ತ ಶಿಕ್ಷಕರುಗಳಾದ ಕರೀಗೌಡ, ಮಂಜೇಗೌಡ ಮತ್ತು ಶ್ರೀಮತಿ ಪರಿಮಳ ಹಾಗೂ ಶ್ರೀ ಮಾರುತಿ ಪ್ರೌಢಶಾಲೆ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಹಾಲಿ ಶಿಕ್ಷಕರುಗಳು ಉಪಸ್ಥಿತರಿದ್ದರು. ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ನಮ್ಮನ್ನು ಈ ಪುಟ್ಟ ಕಾಣಿಕೆಯನ್ನು ನೀಡುವ ಮುಖಾಂತರ ನಾವು ಇಲ್ಲೆಲ್ಲರೂ ಸ್ಪಂದಿಸುವಾಗಿದ್ದೀವಿ. ಮುಂದೆ ಮಾಡಿ We miss all the fun.
ಓಕೆ. This will be completely twisted. ನೆನಪು ಮಾಡಿಕೊಂಡು ನೀವು 98ನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರ. ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀರ ಮತ್ತು ಇವತ್ತೊಂದು ಹಬ್ಬದ ವಾತಾವರಣ ನಡೀತು. ನಾನು ನಿಜವಾಗ್ಲೂ ಈ ಥರ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನಾವು ನಡೆಯುತ್ತೆ ಅಂತ ಬಂದ್ವಿ, ಆದರೆ ಇಲ್ಲಿ ನೋಡಿದಾಗ ನಿಜವಾಗ್ಲೂ ಈ ಥರ ಇನ್ನು ಯಾವತ್ತೂ ಆಗಲ್ಲ. ನಾವು ಸಾಯೋ ತನಕನೂ ಕೂಡ ಇದನ್ನು ನೆನಪು ಮಾಡ್ಕೊಂಡೇ ಇರ್ತೀವಿ. ನೀವು ಹೇಗೆ ನನ್ನನ್ನು ಬೈದ ಹೊಡೆದ ಅಂತ ನೆನಪು ಮಾಡ್ಕೊಂಡಿದ್ದೀರೋ ಹಾಗೆ ನಾನು ಕೂಡ ನಿಮ್ಮನ್ನು ಕೊನೆಯವರೆಗೂ ಕೂಡ ಇದೊಂದು ಕಾರ್ಯಕ್ರಮ ಮಾಡಿದ್ರು ನಮಗೆಲ್ಲ ಮೆಚ್ಚುಗೆ ಆದರು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕೋಪ ಮಾಡ್ಕೊಳ್ಳೋದನ್ನು ಮನುಷ್ಯ ಬಿಡಬೇಕಾಗ್ತದೆ. ಕೋಪ ಮಾಡ್ಕೊಂಡ್ರೆ ಆ ಕೋಪದಲ್ಲಿ ಏನು ಮಾತಾಡ್ತೀವಿ ಅಂತ ನಮಗೆ ಗೊತ್ತಾಗಲ್ಲ. ಹಾಗಾಗಿ ಬೇರೆಯವರು ಬೇಜಾರು ಮಾಡ್ಕೊಳ್ಳುವಂಥದ್ದಾಗ್ತದೆ ಮತ್ತು ನಾವು ಬೇಜಾರು ಮಾಡ್ತೀವಿ. ಹೇಗೆ ನೀರು ಕುದಿಯುವಾಗ ನಮ್ಮ ಮಗ ಕಾಣಲ್ವ ನೀರಿನಲ್ಲಿ, ಅದೇ ರೀತಿ ನಾವು ಸಿಟ್ಟಾಗಿದ್ದಾಗ ನಾವು ಏನು ಮಾತಾಡ್ತೀವಿ ಅನ್ನೋದು ಕೂಡ ಗೊತ್ತಾಗಲ್ಲ. ಹಾಗಾಗಿ ಎಲ್ಲರೂ ಕೂಡ ಸಿಟ್ಟನ್ನು ಮಾಡ್ಕೊಳ್ದೇ ಎಲ್ಲ ಜೊತೆನೂ ಸ್ನೇಹಜೀವಿಯಾಗಿ ಅವಾಗ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಕೇಳ್ಕೊತ, ಆಮೇಲೆ ಸಾಧನೆ ಇಲ್ಲದ ಸಾವಿಗೆ ಬೆಲೆನೇ ಇರೋದಿಲ್ಲ, ಹಾಗೆ ಆದರ್ಶವಿಲ್ಲದ ಬದುಕಿಗೆ ಮರ್ಯಾದೆನೇ ಇರೋದಿಲ್ಲ. ಹಾಗಾಗಿ ಆದರ್ಶದಿಂದ ಬದುಕನ್ನು ಕಟ್ಕೋಬೇಕು, ಚೆನ್ನಾಗಿರ್ತೀವಿ. ಸಾಯೋ ಹೊತ್ತಿಗೆ ಏನಾದರೂ ಒಂದು ಸಾಧನೆಯನ್ನು ಮಾಡಿ ಸತ್ತರೆ ಆ ಸಾವಿಗೆ ಒಂದು ಬೆಲೆ ಇರ್ತದೆ ಅಂತ ಹೇಳಿ ನಾನು ಈಗ ನೋಡಿ, ನೀವು ಈ 98ನೇ ಬ್ಯಾಚಿನ ಮಕ್ಕಳು ನೋಡಿದ್ರೆ ನನಗೆ ತುಂಬ ಸಂತೋಷ ಆಯಿತು. ಇವರೆಲ್ಲ ನಾವು ಸ್ಟೂಡೆಂಟ್ಸ್ ಹೀಗಿದ್ರೆ ಇವಾಗ ಆವಾಗಲೇ ಒಂಥರ ಕಾಣೋಲ್ಲ, ಹೀಗೆ ಒಂಥರ ಅಲ್ಲ ಅಂತ ನನಗೆ ಆಶ್ಚರ್ಯ ಆಯಿತು. ರಾಜಕೀಯ ವ್ಯಕ್ತಿಗಳನ್ನು ಕಾಣ್ತಾರೆ, ಇವರು ಹೈಸ್ಕೂಲ್ ಲೆಕ್ಚರರ್ಸನ್ನ ಕಾಣ್ತಾರೆ. ಹಾಗೆ ಈಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲದರಲ್ಲೂ ನಮಗಿಂತ ಮೇಲಿದ್ದೀರಾ, ನಮಗೆ ಸಂತೋಷ. ಏಕೆಂತ ಹೇಳಿದ್ರೆ ಅದು ಯಾವುದೋ ಒಂದು ಫಿಲಮ್ನಲ್ಲಿ ಒಂದು ಡೈಲಾಗ್ ಬರುತ್ತೆ, ಬಬ್ಬರು ಒಂದು ಕಡೆಗೇನೋ ಶಿಷ್ಯ ಗುರುವನ್ನು ಮಿಂಚಿಸ್ಬೇಕು, ಮಗ ತಂದೆ ಮಿಂಚಿಸ್ಬೇಕು, ಆವಾಗಲೇ ಆ ಗುರುಗೆ ಮತ್ತು ತಂದೆಗೆ ತೃಪ್ತಿ ಆಗೋದು, ಸಂತೋಷ ಆಗೋದು ಅಂತ. ಹಾಗೆ ನಮಗೂ ಭಾಳ ಸಂತೋಷ ಆಯಿತು ನಿಮ್ಮನ್ನು ನೋಡಿಬಿಟ್ಟು. ಇದೇ ರೀತಿ ನಿಮ್ಮ ಒಂದು ಆರೋಗ್ಯ ಚೆನ್ನಾಗಿರಬೇಕು, ಹೆಲ್ತ್ ಈಸ್ ವೆಲ್ತ್ ಅಂತಾರಲ್ಲ. ನಾವು ಏನೇ ಒಂದು ದುಡ್ಡು ಹಣಕಾಸು ಇಟ್ಕೊಂಡ್ರೂ ಆರೋಗ್ಯ ಭಾಳ ಮುಖ್ಯ. ಕೆಲವು ಸಲ ಆರೋಗ್ಯ ಕೈ ಕೊಟ್ಬಿಡ್ತದೆ. ನಮ್ಮ ಮಂಜೇಗೌಡರು ಪಾಪ ಅವರು ಹಣಕಾಸಲ್ಲಿ ಚೆನ್ನಾಗೇ ಇದ್ದರು, ಅವ್ರಿಗೆ ಇದಕ್ಕಿದ್ದಂಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿಬಿಡ್ತು ಅವ್ರಿಗೆ. ಅವರು ಪ್ರತಿದಿನ ನಮಗೆ ಒಳ್ಳೆ ಸಲಹೆ ಕೊಡೋರು, ವ್ಯವಸಾಯದ ಬಗ್ಗೆ ನಮಗೆ ಸಲಹೆ ಹೇಳೋರು. ಹಿಂದಿನ ದಿವಸ ನನಗೆ 3 ಸಲ ಫೋನ್ ಮಾಡಿದ್ರು ನನಗೆ, ಅವ್ರಿಗೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ. ಅದೇನು ಪ್ರಯೋಜನ, ಅದೇ ಸೂಚನೆ ಅಂತ ನನಗೆ ಅನ್ನಿಸ್ತಾ ಇದೆ. ಮತ್ತು ಬೆಳಿಗ್ಗೆನೂ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳಿದರು. 5:30 ಬಂದಿದೆ ಆ ಮೆಸೇಜು, 7:00 ಅವರೇ ಇಲ್ಲ. ಅವರು ಏನೇ ಒಂದು ನಾನು ಲೇಟಾಗಿ ಬಂದರೆ ಕೆಲವು ಸಲ ಬೈದು ಜಗಳ ಮಾಡಿರೋರು, ಆದರೆ ಆ ಮನಸ್ಸಲ್ಲಿ ಇಟ್ಕೊತಿರಲಿಲ್ಲ ಅದನ್ನು ಅವರು. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಜೀವನದಲ್ಲಿ ನೋವು ನಲಿವು ಎಲ್ಲವನ್ನು ತಂದುಕೊಟ್ಟಂತಹ ನನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳೇ. ಏಕೆಂದರೆ ನಾನು ಇಲ್ಲಿ ಹುಟ್ಟಿಲ್ಲ, ಆದರೆ ಇಲ್ಲೇ ಬೆಳೆದು ಇಲ್ಲೇ ಕಲಿತು ನನ್ನ ಕೈಲಾದಂತಹ ಸೇವೆಯನ್ನು ನನ್ನ ಮಕ್ಕಳಿಗೆ ಕಲಿಸಿದ್ದೇನೆ. ನಾನು ಕಲಿಯೋ ತನಕ ಬಿಡ್ತಿರಲಿಲ್ಲ. ಏನಾದರೂ ಒಂದು ಅವರಿಗೆ ಕಲಿಸಲೇಬೇಕು ಎನ್ನುವಂತಹ ಒಂದು ಹಠ ನನ್ನಲ್ಲಿ ಯಾವಾಗಲೂ ಇರ್ತಿತ್ತು. ಅವರು ಕಲಿಯೋ ತನಕ ನಾನು ಸತತವಾದ ಪ್ರಯತ್ನವನ್ನು ಪಡ್ತಾ ಇದ್ದೆ. ಅವರಿಗೆ ಕಲಿಸಿ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದಾರೆ. ಹಾಗೆ ನಮ್ಮೂರಿನಲ್ಲಿ ಇಂಥವರು ನನ್ನ ಹತ್ರ ಕಲಿತಿಲ್ಲ ಅನ್ನೋರೇ ಇಲ್ಲ. ಯಾಕೆಂದರೆ ಅಂಗನವಾಡಿಯಿಂದ ಹಿಡಿದು 10ನೇ ತರಗತಿ ತನಕ ಅವರಿಗೆ ಅಕ್ಷರವನ್ನು ಕಲಿಸಿರುವಂತಹ ಹೆಮ್ಮೆ ನನಗಿದೆ. ನಾನೇನಾದರೂ ನಿಮಗೆ ನೋವನ್ನು ಕೊಟ್ಟಿದ್ದೆ, ಕೆಲವು ಸರಿ ಬೈತಾ ಇದ್ದೆ, ನಿಜವಾಗ್ಲೂ ಕಲಿಯೋ ತನಕ ಬಿಡ್ತಾ ಇರಲಿಲ್ಲ. ಆ ರೀತಿ ನಾನೇನಾದರೂ ನಿಮಗೆ ಇದನ್ನು ಮಾಡಿದರೆ ನಾನು ಕ್ಷಮಿಸಬೇಕು. ಹಾಗೆ ನೀವು ಕೂಡ ಆದರೆ ಕೂಡ ನಿಮ್ಮೆಲ್ಲರನ್ನು ನೋಡಿ ನನಗೆ ತುಂಬ ಸಂತೋಷವಾಗ್ತಾ ಇದೆ. ನನ್ನ ಮಕ್ಕಳು ಇಷ್ಟು ಅಭಿವೃದ್ಧಿ ಪಟ್ಟಿದ್ದಾರೆ, ನಮ್ಮೂರಿನ ಹೆಮ್ಮೆಯ ಮಕ್ಕಳು ಅಂತ ನಾನು ತುಂಬ ಸಂತೋಷವನ್ನು ಪಡ್ತೀನಿ. ಈ ಎರಡು ಮಾತನಾಡಲು ನನ್ನ ವಂದನೆಗಳು. ಈ ಒಂದು ಕಾರ್ಯಕ್ರಮವನ್ನು ಇದುವರೆಗೂ ನಾವು ಯಾರು ಎಲ್ಲೂ ಇಟ್ಕೊಂಡಿರಲಿಲ್ಲ. ಈ ದಿನ ಇವತ್ತು ಈ ಕಾರ್ಯಕ್ರಮವನ್ನು ಹಳೆಯ ಶಿಕ್ಷಕರನ್ನು ನೆನಪು ಮಾಡಿಕೊಂಡು
ಇಷ್ಟೆಲ್ಲ ವಿದ್ಯಾಭ್ಯಾಸವನ್ನು ನೆನೆಸ್ಕೊಂಡು ನಮ್ಮೆಲ್ಲರಿಗೂ ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ದೀರಿ. ಇದಕ್ಕೆ ನಮ್ಮ ತುಂಬ ಹೃದಯದ ಸಂತೋಷವನ್ನು ವ್ಯಕ್ತಪಡಿಸ್ತೀನಿ. ಹಾಗೂ ಮುಂದೆ ನೀವು ನಿಮ್ಮ ನೀವು ಮುಂದೆ ಇದೇ ರೀತಿ ಹಿಂದಿನ ವಿದ್ಯಾರ್ಥಿಗಳು ಬೆಳೆಸ್ಕೊಂಡು ಹೋಗಲಿ ಅಂತ ಹೇಳಿ ನನ್ನ 2 ಮಾತು.